ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಒಳ್ಳೆಯ ಕೋಸ್ಟಲ್ ರೆಸಿಪಿ ಜೊತೆಗೆ ಬಂದಿದ್ದೇನೆ ಮತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೇನೆ. ಕೋಸ್ಟಲ್ ರೆಸಿಪೀಸ್ ಅಂದರೆ ನಾನು ಸಾಂಪ್ರದಾಯಿಕವಾದ ಬ್ರಾಹ್ಮಣರ ಶೈಲಿಯ ಮಂಗಳೂರು ಸೌತೆಕಾಯಿಯಿಂದ ಹುಳಿಯನ್ನು ಮಾಡ್ತಾಯಿದ್ದೇನೆ. ಹುಳಿ ಅಂದರೆ ಇದು ಸುಟ್ಟು ಮಾಡುವಂಥ ಹುಳಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದು ಮಂಗಳೂರು ಸೌತೆಕಾಯಿನಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಮಧ್ಯ ಸ್ಲಿಟ್ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ತಿದ್ದೇನೆ. ಇವಾಗ ಒಂದು ತವದ ಮೇಲೆ ಎಣ್ಣೆ ಹಾಕಿ ಆ ಸಿಪ್ಪೆಯ ಭಾಗ ಕೆಳಗಡೆ ಇಟ್ಕೊಂಡು ಈ ಥರ ತವಾದ ಮೇಲೆ ಫ್ರೈ ಮಾಡ್ಕೊಳ್ತೀನಿ. ಎಷ್ಟೊತ್ತು ಫ್ರೈ ಮಾಡಬೇಕು ಅಂದರೆ ಅದು ಬ್ರೌನ್ ಕಲರ್ ಸ್ಪಾಟ್ಸು ಆ ಸಿಪ್ಪೆ ಮೇಲೆ ಬೀಳಬೇಕು. ಸ್ಮೋಕಿ ಫ್ಲೇವರ್ ಬರುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಸ್ಲಿಟ್ ಹಾಕೋ ಕಾರಣ ಏನಂದರೆ ಆ ಫ್ಲೇವರು ಒಳಗಡೆವರೆಗೂ ಹೋಗಬೇಕು ಅಂತ. ಒಂದು ಕಡೆಯಲ್ಲಿ ಕುಕ್ಕರಲ್ಲಿ ಒಂದು 1/4 ಕಪ್ಪಷ್ಟು ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪಾಟಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ. ನೀರಿಗೆ ಅರಿಶಿನ ಪುಡಿ, ಅದ್ರ ಜೊತೆ ಸುಟ್ಟಿರೋ ಸೌತೆಕಾಯಿಯನ್ನು, ಮಂಗಳೂರು ಸೌತೆಕಾಯಿಯನ್ನು ಹಾಕ್ತಾಯಿದ್ದೀನಿ. ಇದು ಸುಟ್ಟಿರೋದು ಆದರೂ ಪೂರ್ತಿ ಬೆಂದಿಲ್ಲ, ಅದಕ್ಕೋಸ್ಕರ ನಾವು ನೀರಲ್ಲಿ ಅದು ಒಂದು 5 ಮಿನಿಟ್ಸ್ ಬೇಯಿಸಬೇಕು. ಇವಾಗ ಹುಳಿ ಅಂಶಕ್ಕೆ ನಾನು ಇಲ್ಲಿ ಬಿಂಬಳಿಕಾಯಿಯನ್ನು ಬಳಸ್ತಾಯಿದ್ದೀನಿ. ಒಂದು ಬಿಂಬಳಿಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಬಿಂಬಳಿಕಾಯಿ ಅವೈಲೇಬಲ್ ಇಲ್ಲ ಅಂದರೆ ನೀವು ಹುಣಸೆ ಹುಳಿನ ಕೂಡ ಉಪಯೋಗಿಸ್ಬೋದು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ ನಾನು ತೊಗರಿಬೇಳೆನ ಕೂಡ ಬೇಯಿಸ್ಕೊತಾ ಇದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಕೂಡ ಆ ಸೌತೆಕಾಯಿ ಮಿಶ್ರಣಕ್ಕೆ ನಾವು ಹಾಕ್ಕೋಬೇಕು. ಇವಾಗ ಇವೆಲ್ಲವನ್ನು ಹಾಕಿ ನಾನು ಕುದಿಸ್ತಾ ಇದ್ದೀನಿ. ಇದಕ್ಕೊಂದು ಮಸಾಲ ಪೇಸ್ಟ್ ಮಾಡಬೇಕು, ಮಾಡೋಣ ಬನ್ನಿ. ಕಡಾಯಿಯಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಾಯಿ ತುರಿ ಒಂದು 3 ಸ್ಪೂನ್ ತಗೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಬ್ಯಾಡಗಿ ಮೆಣಸು ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಖಾರ ಇರಲಿ ಅಂತ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಧನಿಯಾ ಪೌಡರನ್ನು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆಲ್ಲ ರೋಸ್ಟ್ ಆಗಿರೋದು ನಾವು ಇವಾಗ ಒಂದು ಪೇಸ್ಟ್ ಮಾಡ್ಕೋಬೇಕು. ಇವೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಇದೆಲ್ಲ ಮಿಕ್ಸ್ ಮಾಡಿ ಇವಾಗ ಮಸಾಲವನ್ನು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಸೌತೆಕಾಯಿ ಏನು ಬೇಯಿಸ್ತಾ ಇದ್ವಲ್ಲ ಅದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ ಸ್ವಲ್ಪ ಇದು ಬೆಲ್ಲ ಮುಂದಾಗಿ ಮಾಡ್ತಾರೆ, ನಾನು ಮೀಡಿಯಮ್ ಬೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಇವಾಗ ಅದು ಬೇಯ್ತಾನೆ ಇರಲಿ. ಇನ್ನೊಂದು ಸೈಡ್ಗೆ ನಾನು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ ಪಲ್ಯ. ಕಡೆಯಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಚಟಪಟ ಎಂದ ಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಈರುಳ್ಳಿ ತಿನ್ನದೇ ಇರೋರು ಸ್ಕಿಪ್ ಕೂಡ ಮಾಡ್ಬೋದು. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕೆಂಪಗಾದಮೇಲೆ ನಾವು ಮಿಕ್ಕಿದ ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕು. ಇವಾಗ ಆನಿಯನ್ ಹುರಿದಿದ್ದಾಗಿದೆ. ಇವಾಗ ನೆಕ್ಸ್ಟ್ ವೆಜಿಟೇಬಲ್ ಅಂದರೆ ನಾನು ಬದನೆಕಾಯಿ ಹಾಕೋತಾ ಇದ್ದೀನಿ. ಈಗ ನಮ್ಮ ಟೆರೆಸ್ ಗಾರ್ಡನ್ನ ಬದನೆಕಾಯಿ, ಚಿಕ್ಕ ಬದನೆಕಾಯಿ ಬರುತ್ತಲ್ಲ ಅದು. ನೀವು ಯಾವ್ದು ಬದನೆಕಾಯಿ ಕೂಡ ಉಪಯೋಗಿಸ್ಬೋದು. ಇದು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಅಲ್ವಾ, ಹಾಗಿದ್ರಿಂದ ಒಂದು 2 ಮಿನಿಟ್ಸ್ ಅಲ್ಲಿ ಬದನೆಕಾಯಿ ಬೆಂದೋಗುತ್ತೆ. ನಾನು ಒಂದು ಬದನೆಕಾಯಿಯ 4 ಪೀಸನ್ನು ಮಾಡ್ಕೊಂಡಿದ್ದೀನಿ. ಬದನೆಕಾಯಿಗೆ ನೀರು ಹಾಕಿ ಏನೋ ಬೇಯಿಸೋವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಕ್ರಂಚಿನೇ ಆಗಿರಬೇಕದು. ಇವಾಗ ಬದನೆಕಾಯಿ ಆದ ತಕ್ಷಣ ನಾವು ನೆಕ್ಸ್ಟ್ ವೆಜಿಟೇಬಲ್ ಹಾಕೋದು ಅಂದರೆ ಆಲೂಗಡ್ಡೆ. ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಮುಚ್ಚಿ ಬೇಯಿಸಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಸೈಡಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಹುಳಿಗೆ, ಸುಟ್ಟು ಹುಳಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ, ಕರಿಬೇವು ಅನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಆ ಹುಳಿಗೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಹುಳಿ ಮಾಡಿ ನೋಡಿ. ನಾರ್ಮಲ್ ಹುಳಿಗಿಂತ ಇದು ವಿಭಿನ್ನವಾಗಿರೋದ್ರಿಂದ, ಸುಟ್ಕೊಂಡು ನಾವು ಮಾಡ್ತಾ ಇರೋದ್ರಿಂದ ಆ ಸ್ಮೋಕಿ ಫ್ಲೇವರು ಇದಕ್ಕೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾವು ಹುಳಿ ಅಂತೂ ನಮ್ಮದು ರೆಡಿ ಆಯಿತು. ಇನ್ನು ಪಲ್ಯದ ಕಡೆ ಹೋಗೋಣ. ಈ ಪಲ್ಯ ಇನ್ನೂ ಬೇಯ್ತಾನೆ ಇದೆ. ಆಲೂಗಡ್ಡೆ ಹಾಕಿದ್ವಲ್ಲ ನಾವು. ಇವಾಗ ಆಲೂಗಡ್ಡೆ ಇನ್ನೂ ಸ್ವಲ್ಪ ಬೇಯಬೇಕು. ಆದ್ದರಿಂದ ನಾವು ನೆಕ್ಸ್ಟ್ ರೆಸಿಪಿ ಅಂದರೆ ಪರಾಟವನ್ನು ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ರೆಸಿಪಿ ಇದು.
ಪ್ಲೇನ್ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇವಾಗ ಲಟ್ಟಿಸ್ತಾ ಇದ್ದೀನಿ, ರೌಂಡ್ ಮಾಡಿ ಲಟ್ಟಿಸ್ತಾ ಇದ್ದೀನಿ. ಇದಕ್ಕೇನು ನಾವು ಸ್ಪೆಷಲ್ಲಾಗಿ ಏನು ಸ್ಟಫಿಂಗ್ ಮಾಡ್ತಾ ಇಲ್ಲ ಇಲ್ಲಿ. ಸ್ಟಫಿಂಗ್ ಅಂದರೆ ನಾನು ಆನಿಯನ್ ಪರಾಟ ಮಾಡ್ತಾ ಇರೋದು. ಇವಾಗ ಒಂದು ಪರೋಟಾಗೆ ಒಂದು ಸಣ್ಣದು ಈರುಳ್ಳಿ ಆದರೆ ಒಂದು ಅರ್ಧದಿಂದ ಒಂದು ಈರುಳ್ಳಿ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ ಇವಿಷ್ಟವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ನಮ್ಮ ಸ್ಟಫಿಂಗು. ಇವಾಗ ಇದನ್ನು ಈ ರೀತಿ ಮಡ್ಚ್ಕೋಬೇಕು. ಫಸ್ಟು ಆನಿಯನ್ಸು ಮತ್ತು ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಹೋಳಿಗೆ ಹೇಗೆ ನಾವು ಸ್ಟಫ್ ಮಾಡ್ತೀವಲ್ವ ಅದೇ ರೀತಿ ಮಡ್ಚ್ಕೊತ ಮಾಡಬೇಕು. ಎಲ್ಲೂ ಸ್ಟಫಿಂಗ್ ಆ ಕಡೆ ಬರಬಾರ್ದು, ಆ ಥರ ಮಡ್ಚ್ಕೊಳ್ಳಿ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋದಕ್ಕೆ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡಾದಮೇಲೆ ತವದ ಮೇಲೆ ಫ್ರೈ ಮಾಡಿದರೆ ಸೂಪರಾಗಿ ಆನಿಯನ್ ಪರಾಟ ರೆಡಿ ಆಗುತ್ತೆ. ಖಂಡಿತ ಮಾಡಿ ನೋಡಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಅದರಲ್ಲಿ ನಮ್ಮದಿಲ್ಲಿ ಆಲೂಗಡ್ಡೆ ಬೆಂದಾಗಿದೆ ಪಲ್ಯದ್ದು. ನಾನು ಮಿಕ್ಕಿದ ವೆಜಿಟೇಬಲ್ಸನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಸೌತೆಕಾಯಿ, 2 ಥರ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ನಾರ್ಮಲ್ ಕುಕುಂಬರು, ಇನ್ನೊಂದು ಮಂಗಳೂರು ಸೌತೆಕಾಯಿ. ಇವಿಷ್ಟವನ್ನು ಹಾಕಿ ಮತ್ತೆ ಮುಚ್ಚಿಟ್ಟು ಬೇಯಿಸೋಕ್ಕಿಟ್ಟಿದ್ದೀನಿ. ಈಗ ತವದ ಮೇಲೆ ಈ ಪರಾಟವನ್ನು ಹಾಕಿ, ನೀವು ತುಪ್ಪದಲ್ಲಿ ಬೇಕಿದ್ದರೂ ಫ್ರೈ ಮಾಡ್ಬೋದು. ನಾನಂತೂ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಆಫೀಸ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು, ಕ್ವಿಕ್ಕಾಗಿ ಆಗುವಂಥ ರೆಸಿಪೀಸ್. ಯಾಕಂದರೆ ನಾವಿಲ್ಲಿ ಸ್ಟಫಿಂಗ್ ಮುಂಚೆನೇ ಮಾಡೋ ಟೈಮ್ ಏನು ಕನ್ಸ್ಯೂಮ್ ಆಗಲ್ಲ. ತುಂಬ ಈಸಿಲಿ ಮಾಡುವಂಥ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಪಲ್ಯ ಚೆನ್ನಾಗಿ ಬಂದಿದೆ. ಈ ವೆಜಿಟೇಬಲ್ಸ್ ಎಲ್ಲ ಆ ಒಗ್ಗರಣೆಲೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕುಕ್ಕರಲ್ಲಿ ಕೂಗಿಸ್ಕೊಂಡು ಹಾಕಿದರೆ ಅಷ್ಟು ಫ್ಲೇವರ್ಫುಲ್ ಅನಿಸೋದಿಲ್ಲ. ಇವಾಗ ನಾನು ಕಾಯಿ ತುರಿ ಕೂಡ ಹಾಕಿದ್ದೀನಿ. ಇಲ್ಲಿ ಕಾಯಿ ತುರಿ ಹಾಕಿ 1-3 ಮಿನಿಟ್ಸ್ ಚೆನ್ನಾಗಿ ಮುಚ್ಚಿ ಮತ್ತೆ ಬೇಯಿಸಬೇಕು. ಈಗ ನಮ್ಮದು ಸೂಪರ್ ಮಿಕ್ಸ್ಡ್ ವೆಜಿಟೇಬಲ್ ಹೆಲ್ದಿ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಕಿಡ್ಸ್ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡೋಣ. ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ನಾನು 2 ಚಿಕ್ಕಿ ತಗೋತಾ ಇದ್ದೀನಿ. ನನ್ನ ಮಗನಿಗೆ ಚಿಕ್ಕಿ ಅಂದರೆ ತುಂಬ ಇಷ್ಟ. ಚಿಕ್ಕಿ ಹಾಕಿ ನಾನು 2 ಕ್ಯಾಶ್ಯೂ ನಟ್ ಸ್ವೀಟ್ ಇದೆ, ಅದು ಸ್ವೀಟ್ ಕ್ಯಾಶ್ಯೂ ನಟ್ಸ್ ಮತ್ತು ರೋಸ್ಟೆಡ್ ಮಕಾನ ಹಾಕ್ತಾಯಿದ್ದೀನಿ. 1 ಬಾಕ್ಸ್ ಕಂಪ್ಲೀಟ್ ಆಯಿತು. ಇನ್ನು 2ನೇ ಬಾಕ್ಸ್ಗೆ ನಾನು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಇನ್ನೊಂದು ಬಾಕ್ಸ್ಗೆ ನಾನು ಬ್ರೇಕ್ಫಾಸ್ಟ್ ಬಾಕ್ಸಿಗೆ ಆನಿಯನ್ ಪರಾಟ ಕೊಡ್ತಾಯಿದ್ದೀನಿ. ಇವಾಗ ಇನ್ನು 3rd ಬಾಕ್ಸ್ಗೆ ನಾನು ರೈಸು ಮತ್ತು ಸುಟ್ಟು ಹುಳಿ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ನಾನು ಆರಿಸಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ನಮ್ಮದು ಲಂಚ್ ಬಾಕ್ಸು ರೆಡಿಯಾಗಿದೆ. ನನ್ನ ಈ ವಿಡಿಯೋಸ್ಗಳು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.